ನಮಸ್ಕಾರ. ಹಲಸಿನ ಹಣ್ಣಿನಿಂದ ತುಂಬಾ ರುಚಿಕರವಾಗಿ ಹಲ್ವಾವನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಇದನ್ನು 1 ತಿಂಗಳು ಅಥವಾ 2 ತಿಂಗಳೆಲ್ಲ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬಹುದು. ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕಾಗಿ ನಾನು ಒಂದು 15ರಿಂದ 20 ಆಗುವಷ್ಟು ಹಲಸಿನ ಹಣ್ಣಿನ ತೊಳೆಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರ ಹಲಸಿನ ಬೀಜವನ್ನೆಲ್ಲ ಬೇರೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನಾಗಿ ರುಬ್ಕೊಳ್ಳೋಣ. ತುಂಬ ನುಣ್ಣಗೆ ಮಾಡಿಕೊಳ್ಬೇಕು. ಹಲಸಿನ ಹಣ್ಣಿನ ಹಲ್ವಕ್ಕೆಲ್ಲ ತುಂಬಾ ಚೆನ್ನಾಗಿ ಫೈನಾಗಿ ನಾವು ಗ್ರೈಂಡ್ ಮಾಡಿದಷ್ಟು ಹಲ್ವ ಕೂಡ ರುಚಿಯಾಗಿ ಬರುತ್ತೆ. ಈ ಹಲ್ವಕ್ಕೆ ನೀವು ಯಾವುದೇ ಹಲಸಿನ ಹಣ್ಣನ್ನು ಉಪಯೋಗ ಮಾಡ್ಬೋದು. ತುಳುವೆ ಹಲಸಿನ ಹಣ್ಣನ್ನು ಬಿಟ್ಟು ಬಾಕಿ ಬರ್ಕೆ ಹಲಸಿನ ಹಣ್ಣು ಎಲ್ಲವನ್ನು ನಾವು ಇದಕ್ಕೆ ಉಪಯೋಗ ಮಾಡ್ಕೊಳ್ಬೋದು. ಈಗ ತುಂಬ ನುಣ್ಣಗಾಗಿ ರುಬ್ಕೊಂಡಿದ್ದೀನಿ. ಇನ್ನು ಇದನ್ನು ಒಂದು ದೊಡ್ಡ ಕಡಾಯಿಗೆ ನಾವು ಅಳತೆ ಮಾಡಿಕೊಂಡು ಹಾಕ್ಕೊಳ್ಬೇಕು. ನೀವು ಯಾವುದೇ ಕಪ್ಪು ಮೆಷರ್ಮೆಂಟನ್ನಾದರೂ ಇದಕ್ಕೆ ಬಳಕೆ ಮಾಡಿಕೊಂಡು ಹಾಕ್ಕೊಳ್ಬೋದು. ಈಗ ನಾನಿಲ್ಲಿ 2 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಪಲ್ಪನ್ನು ತಗೊಂಡಿದ್ದೀನಿ. ಅದಕ್ಕೆ ಅನುಗುಣವಾಗಿ ನಾವೀಗ ತುಪ್ಪ ಮತ್ತು ಸಕ್ಕರೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. 2 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಪಲ್ಪಿಗೆ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ತಗೊಳ್ಬೇಕು. ನಾನೀಗ ಸ್ಟಾರ್ಟಿಂಗಲ್ಲಿ 1 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ನಾವೀಗ ಬಾಡಿಸ್ಕೊಳ್ಬೇಕು. ಇದರಲ್ಲಿ ಅಂದರೆ ಒಂದು 2 ನಿಮಿಷದ ಕಾಲ ಒಂದು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಹೀಗೆ ತಿರುಗಿಸ್ತಾನೆ ಇರಬೇಕು. ಆಮೇಲೆ ಇದಕ್ಕೆ ನಾವು 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಯಾವ ಕಪ್ಪು ಅಳತೆಯಿಂದ ನಾವು ಹಲಸಿನ ಹಣ್ಣು ತಗೊಂಡಿದ್ದೀವಲ್ಲ 2 ಕಪ್ ಆಗುವಷ್ಟು, ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆ ಸಾಕಾಗುತ್ತೆ. ಇನ್ನು ಸಕ್ಕರೆಯನ್ನು ಹಾಕಿ ಆದ ನಂತರ ನೀರಾಗುತ್ತೆ ಅದು ಸ್ವಲ್ಪ. ಮತ್ತೆ ಕೈ ಆಡಿಸ್ತಾನೆ ಇರಬೇಕು. ಒಂದು ಅರ್ಧ ಗಂಟೆಯಲ್ಲೆಲ್ಲ ನಿಮಗೆ ಈ ಹಲ್ವ ರೆಡಿ ಆಗೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನೀಗ ಕೈ ಬಿಡದಂಗೆ ಮೀಡಿಯಮ್ ಊರಿಗಿಂತ ಒಂದು ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಳ್ಬೋದು. ಅಥವಾ ನೀವೆಲ್ಲರೂ ಸ್ವಲ್ಪ ಕೈ ಬಿಡದೆ ನೀವು ಕೈ ತಿರುಗಿಸ್ತಾನೆ ಇರ್ತೀರಿ ಅಂತ ಆದರೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮಾಡ್ಬೋದು, ಬೇಗನೆ ಆಗುತ್ತೆ. ಈಗ ಒಂದು 25 ನಿಮಿಷ ಆದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರುವಂಥ ಪ್ರಮಾಣ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಬೇಗನೆ ಆಗುತ್ತೆ. ಈಗ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ನಾವು 2 ಚಮಚದ ಹಾಗೆ ಸ್ವಲ್ಪನೇ ಆಗಾಗ ಹಾಕ್ತಾ ಬರಬೇಕು. ಆವಾಗ ಕಂಪ್ಲೀಟಾಗಿ ಖಾಲಿ ಮಾಡಬೇಕು. ಅದನ್ನು ಅರ್ಧ ಕಪ್ಪು ಹಿಡಿಸುತ್ತೆ, ಅಷ್ಟು ಸಾಕಾಗುತ್ತೆ. ಇನ್ನು ಕೊನೆಯ ಹಂತದಲ್ಲಿ ತಳ ಬಿಟ್ಕೊಂಡು ಬರುತ್ತೆ ತುಪ್ಪ ಎಲ್ಲ ನೋಡಿ, ಎದ್ದು ಬರುತ್ತಾ ಇದೆ ನೋಡಿ. ಅಷ್ಟಾದರೆ ನಮಗೆ ಹಲ್ವ ರೆಡಿ ಆಯಿತು ಅಂತ ಅರ್ಥ. ಈಗ ನೋಡ್ತಿರ್ಬೋದು ಮೇಲೆ ಬರುತ್ತಲ್ಲ, ಆವಾಗ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇನ್ನೊಂದು ಸ್ವಲ್ಪ ಕೊನೆಯಲ್ಲಿ ಇನ್ನೊಂದು ಚಮಚ ಆಗುವಷ್ಟು ತುಪ್ಪವನ್ನು, ಉಳಿದಿರುವಂಥ ತುಪ್ಪವನ್ನು ಹಾಕಿದರೆ ಹಲ್ವ ಕೂಡ ರೆಡಿ ಆಗುತ್ತೆ. ಇನ್ನು ಬಾದಾಮ್ ಪೀಸ್, ಗೋಡಂಬಿ ಇವೆಲ್ಲವನ್ನು ನೀವು ಲಾಸ್ಟಲ್ಲಿ ಈ ಹಂತದಲ್ಲಿ ಹಾಕ್ಕೊಳ್ಬೋದು. ನಾನು ಇಲ್ಲಿ ಬರೀ ಗೋಡಂಬಿಯನ್ನು ಮಾತ್ರ ಹಾಕಿರೋದು. ಅದನ್ನು ಹಾಕಿದರೆ ಸಾಕಾಗುತ್ತೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಾದಾಮ್ ನೀವು ಬೇಕು ಅಂತಂದರೆ ಹಾಕ್ಕೊಳ್ಬೋದು. ಇನ್ನು ಏಲಕ್ಕಿ ಆಗಲಿ ಏನನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಹಲಸಿನ ಹಣ್ಣಿನಲ್ಲೇ ಪರಿಮಳ ಇರೋ ಕಾರಣ ಅದಷ್ಟೇ ಸಾಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಉರಿಯನ್ನು ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಈ ಥರ ಕೈ ಆಡಿಸ್ತಾನೆ ಇರಿ. ಆವಾಗ ತುಪ್ಪ ಎಲ್ಲ ನೋಡಿ ಮೇಲಿಂದ ಎದ್ದು ಬಂದಾಗ ಆಗುತ್ತೆ. ಅಷ್ಟಾದರೆ ಸಾಕಾಗುತ್ತೆ. ಇನ್ನು ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ನಾವು ಹಾಕಿದರೆ ಆಯಿತು. ತುಂಬ ರುಚಿಯಾಗಿರುತ್ತೆ. ಇದನ್ನು ನಾವು 1 ತಿಂಗಳೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಈಗ ಲಾಸ್ಟ್ ಹಂತದಲ್ಲಿ ಇನ್ನೊಂದು ಚಮಚ ಆಗುವಷ್ಟು ತುಪ್ಪವನ್ನು ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇನ್ನು ನಿಮಗೆ ಇದು ಪಾಕ ಆಯಿತು ಅಥವಾ ಹಲ್ವ ರೆಡಿ ಆಯಿತು ಅಂತ ಗೊತ್ತಾಗಿಲ್ಲ ಅಂತ ಅಂದರೆ ಇನ್ನೊಂದು ತಟ್ಟೆಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಹಾಕಿ ಕೈಗೆ ಉಂಡೆ ಮಾಡೋದಕ್ಕೆ ಬರ್ತಿದೆಯಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಅಷ್ಟಾದರೆ ನಮಗೆ ಹಲ್ವ ರೆಡಿಯಾಗಿದೆ ಅಂತ ಅರ್ಥ. ಈಗಾಗಲೇ ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ನಾನೀಗ ತೆಗೆದು ಹಾಕ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು. ಇದಕ್ಕೆ ಏನು ದೊಡ್ಡ ಪಾಕದ ಅವಶ್ಯಕತೆ ಎಲ್ಲ ಏನು ಬರೋದಿಲ್ಲ. ನೀವು ಕಾಯಿಸ್ತಾನೆ ಹೋದರೆ ಆಯ್ತಷ್ಟೇ. ರುಚಿಯಾಗಿರುತ್ತೆ ಮಾತ್ರ. ಹಲಸಿನ ಹಣ್ಣು ಸಿಕ್ಕಿದಾಗ ಈ ಥರದ ರೆಸಿಪಿಯನ್ನು ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಲೇಬೇಕು. ಈಗ ಇನ್ನೊಮ್ಮೆ ಚೆನ್ನಾಗಿ ಮೇಲಿಂದ ಈ ಥರ ತುಪ್ಪವನ್ನಾದರೂ ಹಾಕ್ಕೊಂಡು ಲೆವೆಲ್ ಮಾಡ್ಕೊಳ್ಬೋದು, ಅಥವಾ ಹಾಗೇನೂ ಅದು ಸೆಟ್ಟಾಗಿ ಕೂತ್ಕೊಳ್ಳುತ್ತೆ. ಈಗ ಚೆನ್ನಾಗಿ ಲೆವೆಲ್ ಮಾಡ್ಕೊಂಡಿದ್ದೀನಿ. ಇನ್ನು ಸೆಟ್ ಹಾಕೋದಕ್ಕೆ 1 ಗಂಟೆಯಿಂದ 2 ಗಂಟೆ ಹಾಗೆಯೇ ಬಿಡೋಣ. ಆಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 3ರಿಂದ 4 ಗಂಟೆ ಸೆಟ್ ಆಗೋದಕ್ಕೆ ಹಾಗೆಯೇ ಬಿಟ್ಟಿದ್ದೆ. ಇನ್ನೀಗ ಬೇಕಾದ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೊಳ್ಬೋದು. ಚೆನ್ನಾಗಿ ಕಟ್ ಮಾಡಿ ಆದ ನಂತರ ಗಾಳಿ ಆಡದೇ ಇರುವಂತಹ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 2 ತಿಂಗಳೆಲ್ಲ ಹಾಗೆ ಆರಾಮದಲ್ಲಿ ತಿನ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭ ವಿಧಾನದಲ್ಲಿ ನಾವು ಹಲಸಿನ ಹಣ್ಣಿನ ಹಲ್ವವನ್ನು ಮಾಡ್ಬೋದು ಅಂತ.
ಮಕ್ಕಳೆಲ್ಲ ಆಗಾಗ ಏನಾದರೂ ಸ್ವೀಟ್ ಬೇಕು ಅಥವಾ ತಿನ್ನೋದಕ್ಕೆ ಏನಾದರೂ ಬೇಕು ಅಂತಂದಾಗ ಈ ಥರದಲ್ಲಿ ಮಾಡಿಕೊಡ್ಬೋದು. ಹಲಸಿನ ಹಣ್ಣು ಇದ್ದಾಗ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಅಥವಾ ನೀವೇನಾದರೂ ಗೆಸ್ಟ್ ಎಲ್ಲ ಬರ್ತಾರೆ, ಏನಾದರೂ ಮಾಡಬೇಕು ಅಂತ ಅಂದಾಗೆಲ್ಲ ಈ ಥರದನ್ನು ಮಾಡಿ ಕೊಡ್ಬೋದು. ತುಂಬ ವಿಶೇಷವಾಗಿರುತ್ತೆ. ಆದಷ್ಟು ಸ್ವೀಟನ್ನೆಲ್ಲ ಔಟ್ಸೈಡಿಂದ ತಂದು ತಿನ್ನೋ ಬದಲು ಮನೆಯಲ್ಲೇ ಹೀಗೆ ಮಾಡಿಕೊಟ್ರೆ ಏನೋ ನಾವೇ ಮಾಡಿದ್ದೀವಿ ಅನ್ನೋಂತಹ ಸಮಾಧಾನವೂ ಇರುತ್ತೆ, ಖುಷಿನೂ ಇರುತ್ತೆ. ಆಮೇಲೆ ನಾವಿಲ್ಲಿ ಯಾವುದೇ ರೀತಿಯಾದಂತಹ ಪ್ರಿಸರ್ವೇಟಿವ್ಸ್ ಆಗಲಿ ಕಲರ್ ಎಲ್ಲ ಆ್ಯಡ್ ಮಾಡದೇ ಇರೋದ್ರಿಂದ ಹೊಟ್ಟೆಗೂ ಸಹಿತ ಬಹಳನೇ ಒಳ್ಳೆಯದು. ಹೀಗೆ ಮಾಡಿದ್ರೆ ಮಕ್ಕಳಿಗೆ ಕೂಡ ಒಳ್ಳೆಯದು. ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.